ಇಷ್ಟು ದಿನ ರಂಗಭೂಮಿಯಲ್ಲಿ ತನ್ನ ಅಭಿನಯವನ್ನ ತೋರಿಸಿದಂತಹ ಸೌಮ್ಯ ಅವರು ಈಗ ರಕ್ಕಸಪುರದೋಳ್ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಷ್ಟಕ್ಕೂ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅವರ ಕ್ಯಾರೆಕ್ಟರೈಸೇಷನ್ ಯಾವ ತರ ಮೂಡ್ ಬಂದಿದೆ, ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ ಇಷ್ಟು ದಿನ ರಂಗಭೂಮಿಯಲ್ಲಿ ಕಾಣಿಸ್ಕೊಳ್ತಿದ್ರಿ, 4 ಜನಕ್ಕೆ ಟೀಚ್ ಮಾಡ್ತಿದ್ರಿ, ಈಗ ಆನ್ ಸ್ಕ್ರೀನ್ ಬಂದಿದ್ರ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಮ್, ಅಂದ್ರೆ ಇದೇ ಡ್ರೀಮ್ ಇದ್ದಿದ್ದು, ಅದನ್ನೆಲ್ಲ ಮಾಡ್ಬೇಕಾಯ್ತು ಇಲ್ಲಿ ಬರ್ಬೇಕಂತ. ಹೆಂಗ್ ಅನ್ನಿಸ್ತು ಈ ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಾಗ? ಬಿಕಾಸ್ ಯಾಕಂತಂದ್ರೆ ರಂಗಭೂಮಿಯಲ್ಲಿ ಹಲವಾರು ನಾಟಕಗಳನ್ನ ಮಾಡ್ತೀರಾ, ನಿಮ್ದೇ ಆದಂತಹ ಒಂದಷ್ಟು ತರಬೇತಿಯನ್ನ ಕೊಟ್ಟಿರ್ತೀರ ಸ್ಟೂಡೆಂಟ್ಸ್ಗೆಲ್ಲಾನು ಕೂಡ. ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳಕ್ ಎಷ್ಟು ಖುಷಿ ಪಡ್ತಿದ್ದೀರ? ತುಂಬಾ ಖುಷಿ ಪಡ್ತಿದ್ದೀನಿ. ಅಂದ್ರೆ ನಾನು ರಂಗಭೂಮಿ ಮಾಡಿದ್ದು ಅಥವಾ ಟೀಚಿಂಗ್ ಮಾಡ್ತಾ ಇದ್ನಲ್ಲ, ಅದು ಆಕ್ಚುಲಿ ನಾನು ಕಲಿಬೇಕು ಅಂತಾನೆ ಮಾಡಿದ್ದು. ಅವ್ರಿಗೆ ಎಷ್ಟು ನಾನು ಹೇಳ್ಕೊಟ್ಟಿದ್ದೀನೋ ಅಷ್ಟು ಅವರಿಂದ ಕಲ್ತಿದ್ದೀನಿ. ನನ್ನ ಮಕ್ಕಳಿಗೆ ಟೀಚ್ ಮಾಡುವಾಗ ಥಿಯೇಟರು ನಾನು ಕಲ್ತಿದ್ದೀನಿ ತುಂಬಾ. ಅದು ನನ್ಗೆಲ್ಲೋ ಇಲ್ಲಿ ಹೆಲ್ಪ್ ಆಯ್ತು ಮೂವಿ ಮಾಡುವಾಗ. ಆಮೇಲೆ ಡೈಲಾಗ್ಸ್ ಡೆಲಿವರಿ ಮಾಡುವಾಗ ನನಗೆ ತುಂಬಾ ಹೆಲ್ಪ್ ಆಯ್ತು. ವರ್ಡ್ಸ್ ಅಂದ್ರೆ ನಂದು ಉತ್ತರ ಕರ್ನಾಟಕ, ಸೊ ಬೆಂಗಳೂರು ಭಾಷೆ ಆ, ಒಂದ್ ಸ್ವಲ್ಪ ಆಗುತ್ತೆ. ಸೊ ಆವಾಗ ನನಗೆ ಥಿಯೇಟರ್ ತುಂಬಾ ಹೆಲ್ಪ್ ಆಯ್ತು. ಪದ ಬಳಕೆ ಮಾಡೋದಾಗಿರ್ಬಹುದು, ತುಂಬಾ ಹೆಲ್ಪ್ ಆಯ್ತು. ಆ, ಮೊದಲನೇ ಸಿನಿಮಾದಲ್ಲೇ ರಾಜ್ ಬಿ ಶೆಟ್ಟಿ ಅಂತಹ ಘಟಾನುಘಟಿ ನಾಯಕರ ಜೊತೆ ಆಕ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ರ ಅಂತ? ಆ, ಇಲ್ಲ ಅನ್ಕೊಂಡಿರ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಅಂದ್ರೆ ತುಂಬಾ ಆಡಿಷನ್ಸ್ ಕೊಡ್ತಿದ್ದೆ, ಎವ್ರಿ ಡೇ ಆಡಿಷನ್ಸ್. ತುಂಬಾ ಟ್ರೈ ಮಾಡ್ತಾ ಇದ್ದೆ. ಅಂದ್ರೆ ಮಾಡ್ಲಿಂಗ್ ಆಗಿರ್ಬೋದು, ಆಡ್ ಶೂಟ್ಸು, ಅದಕ್ಕೆಲ್ಲ ಟ್ರೈ ಮಾಡ್ಕೊಂಡ್ ಬಂದು ಈಗ ಅಂದ್ರೆ ಐ ಥಿಂಕ್ ಈ ಮೂವಿ ನನ್ಗೆ ವೇಟ್ ಮಾಡ್ತಿತ್ತು ಅಂತ ಅನ್ಸುತ್ತೆ. ಬೇರೆ ಮೂವಿ ಯಾವುದು ಇದಾಗಿಲ್ಲ, ಓಕೆ ಆಗಿಲ್ಲ, ಆಡಿಷನ್ಸ್ ಏನೋ ರಿಜೆಕ್ಷನ್ ಆಯ್ತು. ಸೊ ಐ ಥಿಂಕ್ ಅದ್ ಆಗಿಲ್ಲ ಅಂದ್ರೆ ಸಮಥಿಂಗ್ ಬಿಗ್ ಇಸ್ ಕಮಿಂಗ್. ಅಲ್ಲೇ ನಾನು ಬಿಟ್ಟಿದ್ರೆ ಇದು ಬರ್ತಾ ಇರ್ಲಿಲ್ಲ. ಸೊ ನನ್ನ ಸ್ಟ್ರಗಲ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡೇ ಬಂದೆ. ಸೊ ಐ ಥಿಂಕ್ ರಕ್ಕಸಪುರದೊಳ್ ನನ್ ಚೂಸ್ ಮಾಡ್ಕೊಳ್ತು ಅನ್ಸುತ್ತೆ. ಹಾ, ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ ಯಾವ ಪಾತ್ರದಲ್ಲಿ ನಟಿಸಿದ್ದೀರಾ ಅಂಡ್ ಆ ಪಾತ್ರದ ಬಲ್ಲಿ ಯಾವ ರೀತಿಯಂತಹ ಆ, ಒಂದು ವಿಭಿನ್ನತೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿ ಪ್ರೇಕ್ಷಕರು? ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್. ಅಂದ್ರೆ ಹೌದಾ? ಎಂಟೈರ್ ಮೂವಿನೇ ಡಿಫ್ರೆಂಟ್ ಆಗಿದೆ. ಶೋಭಾ ಅಂತ ರೋಲು ತುಂಬಾ ಚೆನ್ನಾಗಿದೆ ಸರ್. ನನಗೆ ಒಂಥರ ಆಮ್, ಏನದು ಚಾಲೆಂಜಿಂಗ್ ರೋಲ್ಸ್ ಮಾಡಬೇಕು ಅಂತ ನಂಗೆ ತುಂಬಾ ಇಷ್ಟ. ಅಂದ್ರೆ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕಲ್ಲ. ನನ್ನ ಡೈರೆಕ್ಟರ್ ಏನ್ ಹೇಳ್ತಾರೋ ಅದನ್ನ ನಾನು ಮಾಡಕ್ ರೆಡಿ. ನಾನು ಏನ್ ಕೊಟ್ರು ನಾನು ಮಾಡ್ತೀನಿ ಸರ್, ಮಾಡ್ತೀನಿ, ನಾನು ಪ್ರಯತ್ನ ಪಡ್ತೀನಿ ಅಂತಾನೆ ಮಾಡಿದೆ ಸರ್. ಇಷ್ಟಪಟ್ಟು ಮಾಡಿದ್ದೀನಿ. ಹಾ, ಓಕೆ, ಈಗ ಪಾತ್ರದ ಬಗ್ಗೆ ಅಂತೂ ಪಾತ್ರದ ಕ್ಯಾರೆಕ್ಟರೈಸೇಷನ್ ನೇಮ್ ಹೇಳಿದ್ರಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈಗ ಪಾತ್ರದ ಹೆಸರು ಬಂದು ಶೋಭಾ. ಶೋಭಾ ಅವರ ಯಾವ ರೀತಿಯಂತಹ ಒಂದು ಪಾತ್ರವನ್ನು ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಡೈರೆಕ್ಟರ್ ಹೇಳ್ಬಾರ್ದು ಅಂತ ಹೇಳಿದಾರ ಅಂತ? ಈಗ ಹೇಳಕ್ ಮೂಡಿಲ್ಲ. 6th ನೀವು ಬರ್ತಿರಲ್ಲ, ಅವಾಗ ನೀವೇ ಹೇಳ್ಬಿಡಿ. ಇದು ರಂಗಭೂಮಿಯಿಂದಾನೇ ಕಲ್ತಿದ್ದು ಅಂತ? ಇಲ್ಲ, ಇದು ಗೂಗ್ಲಿ ಮೂವಿ ಡೈಲಾಗ್. ಎಸ್ ಮ್ಯಾಮ್. ಈಗ ರಾಜ್ ಬಿ ಶೆಟ್ಟಿ ಅವರೊಟ್ಟಿಗೆ ಆಕ್ಟ್ ಮಾಡಿದಂತಹ ಅನುಭವ ಹೆಂಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಆ, ತುಂಬಾ ಕಲ್ತಿದ್ದೀನಿ. ಅಂದ್ರೆ ಇ- ಎಲ್ಲ ಆಡಿಯನ್ಸ್ ಜೊತೆ ಅವರು ಅವ್ರು ಒಂಥರ ನಾನು ಕೆಳಗಡೆನೂ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ಈಸ್ ಲೈಕ್ ಅ ವಾಟರ್. ಅವ್ರು ಎಲ್ರ ಜೊತೆನೂ ಎಷ್ಟು ಚೆನ್ನಾಗಿ ಬೆರೀತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆಬ್ವಿಯಸ್ಲಿ ನಮ್ಗೊಂಥರ ಆಂಕ್ಷಿಯಸ್ ಆಗ್ತೀವಿ ನಾವು. ಸಿನಿಮಾ ಕ್ಯಾಮ್ರಾ ಹಿಡ್ದಾಗ್ಲೇ ಒಂಥರ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವರು ತುಂಬಾ ಮೋಟಿವೇಟ್ ಮಾಡ್ತಾರೆ. ಮಾಡ್ತೀರಾ ಮಾಡ್ತೀರಾ, ಮಾಡಿ ಮಾಡಿ ಅಂತ. ಎಂಟೈರ್ ಸೆಟ್ ಆಗುತ್ತೆ ಸೌಮ್ಯ ಮಾಡಿ. ನಾನು ಎಲ್ರಿಗೂ ಕೇಳ್ತಾ ಇದ್ದೆ, ಚೆನ್ನಾಗಿ ಮಾಡಿದ್ನಾ ಸರ್, ಕರೆಕ್ಟಾಗಿ ಮಾಡಿದ್ನಾ, ಓಕೆನಾ ಅಂತ ಎಲ್ರಿಗೂ ಕೇಳ್ತಾ ಇದ್ದೆ. ಇಲ್ಲ, ಚೆನ್ನಾಗಿ ಮಾಡಿದ್ರಿ, ಮಾಡ್ತೀರಾ, ಮಾಡಿ ಮಾಡಿ ಅಂತ ಎಲ್ಲರೂ ಸಪೋರ್ಟಿವ್ ಆಗೇ ಇದ್ರು. ಎಂಟೈರ್ ಏನದು ಟೆಕ್ನಿಷಿಯನ್ಸ್ ಎಲ್ಲರೂ, ಎಲ್ಲ ಡಿಪಾರ್ಟ್ಮೆಂಟ್ ಅವರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ನಿಮ್ಮ ಭಾಷಾ ಶೈಲಿನೇ ಬೇರೆ, ರಾಜ್ ಬಿ ಶೆಟ್ಟಿ ಅವರ ಭಾಷಾ ಶೈಲಿನೇ ಬೇರೆ ಇದೆ. ಸೊ ಹೆಂಗ್ ಮಾತಾಡ್ತಿದ್ರಿ ಸೆಟ್ಟಲ್ಲೆಲ್ಲ, ಯಾವ ರೀತಿ ಮಾತಾಡ್ತಿತ್ತು ಅಂತ? ಹಾಗೆ ಮಾತಾಡ್ತಿದ್ವಿ. ಅಂದ್ರೆ ಹೀಗೆ ಈಗ ನಿಮ್ ಜೊತೆ ಹೆಂಗ್ ಮಾತಾಡ್ತಿದ್ದೀನಲ್ಲ, ಆ ಹಾಗೆ ಮಾತಾಡ್ತಿದ್ದೆ. ಈ ನಿಮ್ಮ ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿ ರಾಜೀವ್ ಶೆಟ್ಟಿ ಅವ್ರಿಗೆ ಏನಾದ್ರು ಕೇಳ್ತಿದ್ರಾ? ಯಾಕಂದ್ರೆ ಆ ಕಡೆದ ಭಾಷಾ ಶೈಲಿನೇ ಬೇರೆ ಇರುತ್ತೆ, ಮತ್ತೆ ಅದು ರಾಜ್ ಬಿ ಶೆಟ್ಟಿ ಅವ್ರದ್ದು ಮಂಗಳೂರು ಕನ್ನಡ ಬೇರೆ ಇರುತ್ತೆ. ಸೊ ಅವಾಗ ನಿಮ್ಗೆ ಅರ್ಥ ಆಗುವಂಥದ್ದು, ಅಥವಾ ಆ ಉತ್ತರ ಕರ್ನಾಟಕದಲ್ಲಿ ಸ್ಪೀಡ್ ಆಗಿ ಮಾತಾಡಿದಾಗ ಅವ್ರಿಗೆ ಏನಾದ್ರು ಕನ್ವೆ ಆಗ್ತಿತ್ತಾ ಅಥವಾ ಅಂತ? ಇಲ್ಲ, ನಾನು ಅವ್ರ ಜೊತೆ ಉತ್ತರ ಕರ್ನಾಟಕದಲ್ಲಿ ಮಾತಾಡಕ್ ಟ್ರೈ ಮಾಡ್ಲಿಲ್ಲ. ಮಾಡಿಲ್ಲ, ಮಾಡ್ಬೇಕಿತ್ತೇನೋ. ಹ್ಮ್. ಬೆಳಗಾವಿ ಅಂತ ಹೇಳಿದ್ರೆ ಕುಂದಾದ್ರೂ ತಂದ್ಕೊಟ್ಟಿದ್ರಾ ರಾಜೀವ್ ಶೆಟ್ಟಿ ಸರ್? ಆ, ಇಲ್ಲ, ತಂದ್ಕೊಡ್ತೀನಿ. ಈ ಸಿನಿಮಾ ಈಗ 6th ಬರುತ್ತಲ್ವಾ ಅವಾಗ. ಎಸ್. ಈಗ ಒಂದು ಮರ್ಡರ್ ಮಿಸ್ಟ್ರಿ ಹೊಂದಿರುವಂತಹ ಸಿನಿಮಾ, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರೈಸೇಷನ್ ಯಾವ ತರ ಮೂಡ್ ಬಂದಿದೆ ಅಂತ? ಚೆನ್ನಾಗಿ ಬಂದಿದೆ.
ತುಂಬಾ ಚೆನ್ನಾಗಿ ಬಂದಿದೆ. ನಾನು ಹಂಗ್ ತಿರುಗಿಸಿ ಹಂಗ್ ಕ್ವಶನ್ ಕೇಳ್ತಾ ಇದೀನಿ, ಅಷ್ಟೇ ಆನ್ಸರ್ ಕೊಡ್ತಿದ್ದೀರಾ. ಅದ್ ನಿಮಗ್ ಗೊತ್ತಾಗತ್ತಲ್ಲ 6th ಅಲ್ವಾ? ಕರೆಕ್ಟ್ ಅಲ್ವಾ? 6th ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಆಬ್ವಿಯಸ್ಲಿ ಈಗ ಆಡಿಯನ್ಸ್ ಸಿನಿಮಾ ಥಿಯೇಟರ್ಗೆ ಹೋಗೋದು ಒಂದು ರಿಲ್ಯಾಕ್ಸೇಷನ್. ಎಂಟೈರ್ ವೀಕ್ ಅವ್ರು ವರ್ಕ್ ಮಾಡಿರ್ತಾರೆ, ಏನೋ ಒಂದು ರಿಲ್ಯಾಕ್ಸ್ ಆಗ್ಬೇಕು, ಏನೋ ಒಂದು ಮಸ್ತ್ ಆಗಿರೋದು ನೋಡ್ಬೇಕು ಅಂತಾನೆ ಹೋಗಿರ್ತಾರಲ್ವಾ. ಸೊ ಅದು ನಮ್ಮ ಮೂವಿಯಲ್ಲಿದೆ. ರಿಗ್ರೆಟ್ ಆಗಲ್ಲ. ಡೆಫಿನೆಟ್ಲಿ ಓ ವಾವ್ ಅನ್ ಈಗ ಅನ್ಸುತ್ತೆ. ಒಂದೊಂದು ಫ್ರೇಮ್ ಆಗಿರ್ಬೋದು, ಅದನ್ನ ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಮಜಾ ಬರುತ್ತೆ. ಮೊದಲ ಹೆಜ್ಜೆ ಬೆಳ್ಳಿ ಪರದೆಯಲ್ಲಿ, ಸೊ ಮೊದಲ ಅನುಭವ, ಅದ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಯ್ತು? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಮಿಲಿ ಇಸ್ ಎವ್ರಿಥಿಂಗ್. ಅಲ್ಲಿಂದಾನೇ ಅಲ್ವಾ ನಾವು ಬರೋದು. ನಮ್ಮಮ್ಮ ತುಂಬಾ ಸಪೋರ್ಟ್ ಮಾಡಿದ್ರು. ಎವ್ರಿ ಟೈಮ್ ವೆನ್ ಐ ಫೇಲ್ಡ್ ಶಿ ಮೋಟಿವೇಟೆಡ್ ಮೀ ಎವ್ರಿ ಟೈಮ್. ತುಂಬಾ ಮೋಟಿವೇಟ್ ಮಾಡಿದ್ರು ನಮ್ಮಮ್ಮ. ನಮ್ಮ ಡ್ಯಾಡಿ ಸ್ವಲ್ಪ ಅಂದ್ರೆ ಸ್ಟಡೀಸ್ ಮಾಡು, ನಾನು ಇಂಜಿನಿಯರಿಂಗ್ ಓದಿರೋದು. ಸೊ ಅವರಿಗೆ ಆಬ್ವಿಯಸ್ಲಿ ಜಾಬ್ ಮಾಡಿಕೊಂಡು ಏನೋ ಮಾಡ್ಕೊಂಡು ಮಾಡು ಅಂತ ಅವ್ರಿಗೆ ಆ ಥರ ಇತ್ತು. ಬಟ್ ನಾನು ಚಿಕ್ಕವಳಿದ್ದಾಗಿಂದಲೂ ನಾನು ಟಿ ವಿಲಿ ಬರ್ಬೇಕಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಬಟ್ ನಾನು ಓದಿದೆ, ಅವ್ರು ಕಲಿಸಿದೆಲ್ಲ ಓದಿ ನಾನು ಬೆಂಗಳೂರು ಶಿಫ್ಟ್ ಆಗಿ ಆಮೇಲೆ ನನ್ನ ಪಾಡಿಗೆ ನಾನು ಕೆಲಸನೂ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಸಿನಿಮಾನು ಇದು ಮಾಡ್ತಾ ಇದ್ದೀನಿ. ಈಗ ಕೆಲಸ ಮಾಡ್ತಾ ಸಿನಿಮಾ ಮಾಡಿದ್ರು? ಹೌದು. ಏನ್ ಕೆಲಸ ಮಾಡ್ತಿದ್ದಾರೆ? IT ಅಲ್ಲಿ ವರ್ಕ್ ಮಾಡಿಕೊಂಡು ಅದ್ರ ಜೊತೆ ಪಾರ್ಟ್ ಟೈಮ್ ನಾನು ಥಿಯೇಟರ್ ಟೀಚಿಂಗು ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಪರ್ಸನ್ನು. ಸೊ ಥಿಯೇಟರ್ ಕಲಿತು ಆಮೇಲೆ ಥಿಯೇಟರ್ ಟೀಚ್ ಮಾಡ್ತಾ ಇದ್ದೆ ಮಕ್ಕಳಿಗೆ. ಸಮರ್ ಕ್ಯಾಂಪ್ ತೊಗೊಳ್ಳೋದು, ಆಮೇಲೆ ಸ್ಯಾಟರ್ಡೆ ಸಂಡೇ ಕ್ಲಾಸಸ್ ತೊಗೊಳ್ಳೋದು, ಅಥವಾ ವೀಕ್ಲಿ 3 days ಕ್ಲಾಸಸ್ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಅದ್ರ ಜೊತೆ ಮಾಡ್ಲಿಂಗು, ಅಂದರೆ ನಾನು ರಿಲಯನ್ಸ್ ಜೊತೆ ವರ್ಕ್ ಮಾಡೋದು ಆ್ಯಸ್ ಅ ಫುಲ್ ಟೈಮ್ ಮಾಡೆಲ್. ಅವರು ಫ್ರೀಲ್ಯಾನ್ಸ್. ಅವರು ಅಂದರೆ ಸಪೋರ್ಟಿವ್ ಆಗಿದ್ದರು. ನಮ್ಮ ಮ್ಯಾನೇಜರ್ಸ್ ಎಲ್ಲ ಹೋಗಿ ಮಾಡಿ ಅಂತ. ನಂಗಂದ್ರೆ ಬ್ಲೆಸ್ಡ್ ಅನ್ಸುತ್ತೆ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು, ಚೆನ್ನಾಗಿತ್ತು. ಸಿನಿಮಾ ರಂಗದಲ್ಲಿ ಯಾರ ಸ್ಫೂರ್ತಿ, ಹಾಗೆ ಸಿನಿಮಾ ರಂಗಕ್ಕೆ ಬರಕ್ಕೆ ಯಾರ ಸ್ಫೂರ್ತಿ ಸೌಮ್ಯ ಅವ್ರಿಗೆ? ಐ ಥಿಂಕ್ ಸೌಂದರ್ಯ ಮ್ಯಾಮ್ ಸ್ಫೂರ್ತಿ ಅಂತ ಹೇಳ್ಬೋದು. ಕಾರಣ ವಿಷ್ಣುವರ್ಧನ್ ಸರ್. ಅವ್ರ ಮೂವೀಸ್ ನಾನು ತುಂಬಾ ನೋಡ್ತಿದ್ದೆ. ನಂಗೆ ಅವ್ರ ಸ್ಯಾಟರ್ಡೆ ಸಂಡೇ ಅಂದರೆ ನಾನು ಅವ್ರ ಮೂವೀಸೇ ಫಿಕ್ಸ್. ನಾನು ಯಜಮಾನ ನೋಡಬೇಕು, ಅದು ಸಿಂಹಾದ್ರಿಯ ಸಿಂಹ ನೋಡಬೇಕು, ನಂಗೆ ತುಂಬ ಇಷ್ಟ. ಅವ್ರದ್ದು ಇದಾಗಿತ್ತಲ್ವಾ, ಎಕ್ಸ್ಪೈರ್ ಆಗಿದ್ರಲ್ವಾ, ಅವಾಗ ನಾನು 7 days ಕಂಟಿನ್ಯೂಸ್ ಹತ್ತಿದ್ದೆ. ಒಂದು ಪೋಸ್ಟರ್ ಮಾಡಿಕೊಂಡು ಫುಲ್ಲು. ಅಂದರೆ ನಂಗೆ ತುಂಬ ಇಷ್ಟ ವಿಷ್ಣುವರ್ಧನ್ ಸರು. ಸೊ ಹಾಂ, ಐ ಥಿಂಕ್ ಅವರೇ ಕಾರಣ ಅನ್ಸುತ್ತೆ. ನೆಕ್ಸ್ಟ್ ಯಾರ ಜೊತೆ? ಮಿತ್ರ, ಆಪ್ತ ರಕ್ಷಕ, ಅದೆಲ್ಲ ನಂಗೆ ತುಂಬ ಇಷ್ಟ. ಅದಕ್ಕೆ ಐ ಥಿಂಕ್ ನಾನು ಅನ್ಕೊಂಡೆ, ನಾ ಆಪ್ತ ಮಿತ್ರ ಅಂದ ತಕ್ಷಣ ನಿಮ್ ಕಣ್ಣು ಕೂಡ ಲೈಕ್ ಸಿಮಿಲರ್ ಆಗಿ ನಾಗವಲ್ಲಿ ಕನೆಕ್ಟ್. ಹೌದಾ? ಓಕೆ. ಜೋರಾಗಿ ಬಿಡ್ಬಿಡಿ ಮೇಡಮ್, ಭಯ ಆಗುತ್ತೆ. ಎಸ್, ಫೈನಲಿ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಕನ್ನಡ ಆಡಿಯನ್ಸ್ ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ. ನಮ್ಮ ಸಿನಿಮಾನ ಕೈ ಹಿಡಿತಾರೆ. ಬಟ್ ಪ್ಲೀಸ್ OTTಗೆ ವೇಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. OTTಗಾಗಲಿ ಅಥವಾ ಪೈರಸ್ ಆಗಲಿ, ಬಿಕಾಸ್ ನಮ್ಮ ಸಿನಿಮಾ ವಿಜುವಲಿ ಮತ್ತು ಸೌಂಡ್ ಅರ್ಜುನ್ ಜನ್ಯ ಸರ್ ಮಾಡಿದ್ದಾರೆ. ಅದನ್ನು ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಮಜಾ. ಬಿಕಾಸ್ ನಾವು ಇಷ್ಟು ವರ್ಷ ಅಷ್ಟೆಲ್ಲ ನಾನು ಆಡಿಷನ್ಸ್ ಕೊಟ್ಟು ಈಗ ನನಗೆ ಒಂದು ಇದು ಸಿಕ್ಕಿದೆ. ಅದರಲ್ಲಿ ನಾನು ನಂದೊಂದು ಪುಟ್ಟ ಇದು. ಬಟ್ ನಮ್ಮ ಸಿನಿಮಾದಲ್ಲಿ ತುಂಬ ಜನ ತುಂಬ ವರ್ಷಗಳಿಂದ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಈಗ ಆಡಿಯನ್ಸ್ ಬಂದು ನಮ್ಮ ಸಿನಿಮಾ ನೋಡಿದ್ರೆ ನಾಳೆ ದಿನ ಮತ್ತೆ ಒಬ್ರು ಪ್ರೊಡ್ಯೂಸರು ಹುಡ್ತಾರೆ, ಮತ್ತೆ ಒಬ್ರು ಡೈರೆಕ್ಟರ್ ಹುಡ್ತಾರೆ. ಅವರೇ ಕಾರಣ ಆಗೋದು. ಆಡಿಯನ್ಸ್ ಕೈ ಹಿಡಿಬೇಕು, ಕೈ ಹಿಡಿತಾರೆ ಅಂತ ನಂಬಿದೀವಿ. ಅದೇ ಕನ್ನಡ ಸಿನಿಮಾನ ಉಳಿಸ್ಬೇಕು, ಬೆಳೆಸ್ಬೇಕು. ಎಸ್, ಈಗಿನ ಕಾಲದ ಒಂದು ಸ್ಟಾರ್ ನಟರಲ್ಲಿ ಯಾರಿಷ್ಟ, ಯಾರ ಜೊತೆ ಆಕ್ಟ್ ಮಾಡಬೇಕು? ನಂಗೆ ರಕ್ಷಿತ್ ಶೆಟ್ಟಿ ಅಂದರೆ ತುಂಬ ಇಷ್ಟ ಸರ್. ರಕ್ಷಿತ್ ಶೆಟ್ಟಿ ಸರ್ ತುಂಬ ಇಷ್ಟ ನನಗೆ. ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಆಸೆ ಇದೆ. ರಾಜ್ವಿ ಶೆಟ್ಟಿ ಅವ್ರು ಕೇಳಿದ್ರ ರಕ್ಷಿತ್ ಶೆಟ್ಟಿ ಸರ್ನ ಮೀಟ್ ಆಗಬೇಕು? ಕೇಳಿದ್ದೀನಿ. ಅವ್ರು ಹೆಂಗಿದ್ದಾರೆ? ಇಲ್ಲಮ್ಮ, ಅವರೆಲ್ಲ ಬ್ಯುಸಿ ಇದ್ದಾರೆ. ನಾರ್ಮಲಿ ಅವರೆಲ್ಲ ಅವ್ರ ಕೆಲಸದಲ್ಲಿ, ಅವ್ರ ಸ್ಕ್ರಿಪ್ಟಿಂಗ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಿದರು. ಸಿನಿಮೆ 6ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಒಳ್ಳೆದಾಗ್ಲಿ. ಈ ಒಂದು ಸಿನಿಮಾದ ಮೂಲಕ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಿದ್ರ. ಈ ಒಂದು ಅವಕಾಶ ನಿಮ್ಗೆ ಮತ್ತಷ್ಟು ಅವಕಾಶಗಳು ತರುವಂತದ್ದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಸೌಮ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.